ಖರ್ಗೆ ಅವರು ಯಾವುದು ಮಾತು ಹೇಳಿಲ್ಲ, ನನಗೇನು ಗೊತ್ತಿಲ್ಲ, ದಯಮಾಡಿ ನನ್ನ ಕೇಳಿ. ನಿಮಗೆ ಈ ವಿಚಾರವಾಗಿ ಅಭಿಪ್ರಾಯ ಏನಾದರೂ ಕೇಳಿದ್ರೆ ಸರ್? ನನ್ನ ಕೇಳಿಲ್ಲ. ನಾಯಕತ್ವ ವಿಷಯದ ಬಗ್ಗೆ ಸುರ್ಜೇವಾಲಾ ಅವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ನಿಮ್ಮ ಬರಮಾಯಿನವ್ರ ವಿರುದ್ಧ ನಿಮ್ಗೆ ಏನು ಬೇಸರ ಇಲ್ಲ? ಸಿದ್ದರಾಮಯ್ಯನವ್ರ ವಿರುದ್ಧ ಏನು ಬೇಸರ ಇಲ್ಲ? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಸರ್ ಈ ಅನುದಾನ ಕೊಡುವಂಥದ್ದು? ಏನು ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ಸರ್, ನೀವು ಒಂದು ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ ಅಂತ ಹೇಳಾಯ್ತು. ಅಂದರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ಅಲ್ಲ ಸರ್, ನೋಡಿ. ಆ ಸಂದರ್ಭ 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಆದ್ರೇ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತಂತೇನೂ ಇಲ್ಲ. ನಾನು ಹೋರಾಟದಿಂದ ಬಂದಂಥವನು. ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದು ಸಲ MLC ಆದದ್ದು ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡಿಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ. ಸೋನಿಯಾ ಗಾಂಧಿ ಅವ್ರ ಬಳಿ ನೀವೇ ಕರ್ಕೊಂಡಿದ್ದೀರಿ ಅಂತ ಕೂಡ ಹೇಳಿದ್ದೀರಾ? ಅದು ಹಳೆ ಮಾತು. ಖರ್ಗೆ ಅವರು ಯಾವುದು ಮಾತು ಹೇಳಿಲ್ಲ, ನನಗೇನು ಗೊತ್ತಿಲ್ಲ, ದಯಮಾಡಿ ನನ್ನ ಕೇಳಿ. ನಿಮಗೆ ಈ ವಿಚಾರವಾಗಿ ಅಭಿಪ್ರಾಯ ಏನಾದರೂ ಕೇಳಿದ್ರೆ ಸರ್? ನನ್ನ ಕೇಳಿಲ್ಲ. ನಾಯಕತ್ವ ವಿಷಯದ ಬಗ್ಗೆ ಸುರ್ಜೇವಾಲಾ ಅವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ನಿಮ್ಮ ಬರಮಾಯಿನವ್ರ ವಿರುದ್ಧ ನಿಮ್ಗೆ ಏನು ಬೇಸರ ಇಲ್ಲ? ಸಿದ್ದರಾಮಯ್ಯನವ್ರ ವಿರುದ್ಧ ಏನು ಬೇಸರ ಇಲ್ಲ? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನು ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಸರ್ ಈ ಅನುದಾನ ಕೊಡುವಂಥದ್ದು? ಏನು ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳೋಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಆದ್ಯ ಕರ್ತವ್ಯ ನಂದು. ಸರ್, ನೀವು ಒಂದು ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರು ಇಲ್ಲ ಅಂತ ಹೇಳಾಯ್ತು. ಅಂದರೆ ಯಾವ ವಿಚಾರವಾಗಿ ಸರ್ ಅಂತೇಳಿ ಅಂತ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರು ಇಲ್ಲ, ಗಾಡು ಇಲ್ಲ, ಫಾದರು ಇಲ್ಲ. ಅದರಿಂದನೇ ಅನ್ಯಾಯ ಆಗ್ತದೆ ಸರ್. ಅದಕ್ಕೇನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ಅಲ್ಲ ಸರ್, ನೋಡಿ. ಆ ಸಂದರ್ಭ 136 ಜನ ಶಾಸಕರು ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಆದ್ರೇ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತಂತೇನೂ ಇಲ್ಲ. ನಾನು ಹೋರಾಟದಿಂದ ಬಂದಂಥವನು. ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದು ಸಲ MLC ಆದದ್ದು ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡಿಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾಯಿದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ. ಸೋನಿಯಾ ಗಾಂಧಿ ಅವ್ರ ಬಳಿ ನೀವೇ ಕರ್ಕೊಂಡಿದ್ದೀರಿ ಅಂತ ಕೂಡ ಹೇಳಿದ್ದೀರಾ? ಅದು ಹಳೆ ಮಾತು.